ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕತ್ತಿ ಸೌದಿ ವರ್ಸಸ್ ಜಾರಕಿಹೊಳಿ ಸಹೋದರರದು ಏನು ಬೆಳಗಾವಿ ಜಿಲ್ಲೆಯಲ್ಲಿ ತಿಕ್ಕಾಟ ಶುರುವಾಗಿದೆ ರಾಜಕೀಯವಾಗಿ, ಎಲ್ಲರೂ ಒಂದೊಂದು ರೀತಿ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಸೋಲಿಲ್ಲದ ಸರ್ದಾರರು ಗೋಕಾಕ್ ಮತ್ತು ಅರಮಾಯಿ ಭಾಗದ ಅವ್ರಿಗೇನಾದರೂ ಈ ಪ್ರಭಾವ ಆದಿತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಪಾಪ ರಮೇಶ್ ಅವರು ಸಹಿತ ಬಾಲಚಂದ್ರ ಅವರು ನಮ್ಮ ಬಾಗಿಲು ಓಪನ್ ಆದರೆ ಬಂದು ಕಾಂಪಿಟೇಷನ್ ಮಾಡಿರಿ ಅಂತ ಹೇಳಿಬಿಟ್ಟಿದ್ದಾರೆ. ಚುನಾವಣೆಯಲ್ಲಿ ತೋರಿಸ್ರಿ ನಿಮ್ಮದು ಬಾಯಿ ಬಂದಾಗ ಮಾತಾಡೋಕ್ಕಿಂತಲೂ ಅನ್ನೋಷ್ಟು ಮಟ್ಟಿಗೆ ಮಾತಾಡಿದ್ದಾರೆ. ಅಂದರೆ ಅವಷ್ಟು ಕಾನ್ಫಿಡೆಂಟ್ ಅದಾರ. ಈ ಮೂಡಲಗಿ ಭಾಗದಲ್ಲಿ ಆಯಿತು, ಇಲ್ಲಿ ಗೋಕಾಕ್ ಭಾಗದಲ್ಲಿ ಆಯಿತು. ಈ ನೆಲೆಯಲ್ಲೇ ಈ ಎರಡು ಕ್ಷೇತ್ರಗಳಿಗೆ ಸೌದಿ ಮತ್ತು ಕತ್ತಿಯವರು ಯಾವ ಪ್ಲ್ಯಾನ್ ಮಾಡ್ಬೋದು ಗೆಲ್ಲುವಂಥದ್ದು, ಅಥವಾ ತಮ್ಮ ಕಡೆಗೆ ಬರಬಾರ್ದಾಗಿತ್ತು ಅಂದರೆ ಇವ್ರಲ್ಲಿ ಕೆಲಸಕ್ಕೆ ಹಚ್ಚಬೇಕಾಗ್ಯದ. ಇದು ಭಾಳ ಮಹತ್ವದ. ಹುಕ್ಕೇರಿ ಮತ್ತು ಅತನಿ ಶೇಪರಾಗಿ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಆಕ್ರಮಣಕಾರಿಯಾಗಿ ಬರಬೇಕಾಗ್ಯದ. ಆಕ್ರಮಣಕ್ಕೆ ಸ್ವತಃ ಅವ್ರು ಬರ್ತಾರ, ಸೌದಿಯವರು ಇಲ್ಲ. ಸೌದಿಯವರು ಸ್ವತಃ ಬರಲಿಕ್ಕಿಲ್ಲ. ಮತ್ತು ಅದೇ ಕಾಲಕ್ಕೆ ನಮ್ಮ ಈ ಕತ್ತಿಯವರು ಸಹಿತ ರಮೇಶ್ ಕತ್ತಿಯವರು ಸಹಿತ ಸ್ವತಃ ಬರಲಿಕ್ಕಿಲ್ಲ. ಹಾಗಾದರೆ ಯಾರನ್ನು ಕಳಿಸ್ಬೋದು, ಏನು ಮಾಡ್ಬೋದು, ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ? ಯಾಕಂದರೆ ಬಿ ಜೆ ಪಿಯಲ್ಲೇ ಅನೇಕ ಜನ ಅವರ ಗೆಳೆಯರಿದ್ದಾರೆ. ಈಗ ಆಲ್ರೆಡಿ ಬಿ ಜೆ ಪಿಯಲ್ಲಿ BL ಸಂತೋಷ್ ಬಂದು ಹೋದ್ಮೇಲೆ ಬಿ ಜೆ ಪಿಗೆ ಬೆಳಗಾವಿಯಲ್ಲಿ ಹೊಸ ಬಲ ಬಂದಂಗೆ ಆಗ್ಯದ. ನಾವು ಗೆಲ್ಬೋದು ಈ ಸಲ ಅಂತ. ಆದ್ರೆ ಗೋಕಾಕ್ ಮತ್ತು ಅರ್ಬಾವಿ ಇವೆರಡೂ ಸಾಧ್ಯನಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇವತ್ತದ. ಯಾಕಂದ್ರೆ ಚುನಾವಣೆ ಬಂತೀನಿ 2028 ಈಗಾಗಲೇ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಲ್ಲಿ ತಮ್ಮ ಶಕ್ತಿ ತೋರಿಸೋದ ಒಂದು ಸ್ಥಿತಿ ಇವತ್ತು ಬಂದು ನಿಂತುಬಿಟ್ಟದ. ಕತ್ತಿಯವರು ಯಮಕನ್ಮಂಡಲ್ಲಿ ಏನೋ ಪ್ರಭಾವ ಮಾಡ್ಬೋದಿಲ್ಲ ಅಂತಲ್ಲ. AB ಪಾಟೀಲ್ ಮತ್ತು ಕತ್ತಿಯವರು ಕೂಡಿದ್ರೆ ಅಲ್ಲೇ ಸತೀಶ್ ಅವ್ರಿಗೆ ಒಂದು ಸ್ವಲ್ಪ ಹೆವಿ ಆಗ್ಬೋದು. ಅಷ್ಟಿಗೆ ಅಂತ ವ್ಯಕ್ತಿನಿಲ್ಲ ಸರ್, ಅವ್ರಿಗೆ ಪ್ರಬಲ ಸ್ಪರ್ಧೆಯನ್ನು ನೀಡಿಸುವಂಥ ಒಂದು ಸಾಧ್ಯತೆಗಳು ಇದ್ದಾವಿಲ್ಲ ಅಂತಲ್ಲ. ಈಗಾಗಲೇ ಆ ವಿಷಯದಲ್ಲೇ ಭಾಳ ದಾಪಗಾಲ ಇಟ್ಟಿದ್ದಾರೆ ರಮೇಶ್ ಕತ್ತಿ, ಸೌದಿ ಎಲ್ಲರೂ. ಯಾಕಂದ್ರೆ ಚುನಾವಣೆನ ಇವತ್ತು ಫೈನಲ್ಲ. ಈ ದೇಶದ ಚುಕ್ಕ ನಡೆಯಲ್ಲಿ ಮೋದಿ ಅವರು ಏನಪ್ಪ ಚುನಾವಣೆ ಗೆಲ್ಲೋದು